ಅಂಡ್ ಈ ಒಂದು ಸೆಮಿಫೈನಲ್ಸ್ ನ ಲಾಸ್ಟ್ ರೌಂಡ್ ಗೆ ನಾವೆಲ್ಲರೂ ಈಗ ಕಾಲಿಟ್ಟಿದೀವಿ. ನಮ್ಮ 4 ಜನ ಸೆಮಿಫೈನಲಿಸ್ಟ್. ಎಲ್ರ ಮುಖದಲ್ಲೂ ಟೆನ್ಷನ್, ಕ್ಯೂರಿಯಾಸಿಟಿ, ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಕಾಣಿಸ್ತಾ ಇದೆ. ಕಳೆದ 3 ಸಂಚಿಕೆಯಲ್ಲಿದ್ದಂತಹ ಮಾರ್ಕ್ಸ್ ಗಳು ಹಾಗೂ ಇವತ್ತಿನ ಮಾರ್ಕ್ಸ್ ಗಳು ಸೇರಿ ಯಾರಾದ್ರೂ ಒಬ್ರು ಕಪಲ್ ಇವತ್ತಿನ ದಿವಸ ಎಲಿಮಿನೇಟ್ ಆಗ್ತಾರೆ. ಮೂರು ಕಪಲ್ಗಳಿಗೆ 32 ಮಾರ್ಕ್ಸ್ ಗಳು ಬಂದಿತ್ತು. ಬಾಲಾ ಅಂಡ್ ಕೃತಿಕಾಗೆ 33 ಅಂಕಗಳಿತ್ತು. ಸೊ ಎಲ್ಲರೂ ಅಕ್ಕ ಪಕ್ಕದಲ್ಲೇ ಇದ್ದಾರೆ. ಸೊ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗುವಂತಹ ಸಾಧ್ಯತೆಗಳಿವೆ. ಮಾಸ್ಟರ್ ಕೂಡ ಅವರ ಮಾರ್ಕ್ಸ್ ನ ರಿವೀಲ್ ಮಾಡಿಲ್ಲ. ಸೊ ಜಸ್ಟ್ ಬಿಫೋರ್ ಹಿ ರಿವೀಲ್ಸ್ ದ ಮಾರ್ಕ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ವೀಕ್ಷಕರೇ, ಕುಣಿಯೋಣ ಬಾರ ಸೀಸನ್ 9 ನ ಫೈನಲ್ ಹಂತಕ್ಕೆ ನಾವು ಬಂದಿದೀವಿ. ಅಂದ್ರೆ ಸೆಮಿಫೈನಲ್ ನ ಎಲಿಮಿನೇಷನ್ ರೌಂಡ್. ಸೊ ನಿಮ್ಮೆಲ್ಲರ ಮುಖದಲ್ಲೂ ಆ ಟೆನ್ಷನ್ ಕಾಣಿಸ್ತಾ ಇದೆ. ಬಾಲ, ಹೇಗ ಅನಿಸ್ತಾ ಇದೆ? ಮಾಸ್ಟರ್ ಸ್ಕೋರ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. 3 ಜನದ್ದು 32 ಇದೆ, ನಮ್ದು 33 ಇದೆ. ಸೊ 1 ಮಾರ್ಕ್ ಅಲ್ಲಿ ಲೀಡ್ ಇದೀವಿ. ನಾವು ಹೇಳಕ್ ಆಗೋದಿಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಲಾಸ್ಟ್ ಅಲ್ಲಿ ಮಾಸ್ಟರ್ ಸ್ಕೋರ್ಸ್ ರಿವ್ಯೂ ಆದ್ಮೇಲೆ ಗೊತ್ತಾಗುತ್ತೆ. ಸೊ ನೋ ಐಡಿಯಾ. ಮಾಸ್ಟರ್, ನೀವೇ ಹೇಳ್ಬಿಡಿ. 3ನೇ ರೌಂಡ್ ಮುಗಿದು ಕೊನೆ ಹಂತಕ್ಕೆ ಬಂದಿದ್ದೀರಾ. ಮೊದಲು ಸ್ವಾಪ್ ರೌಂಡ್ ಮಾಡಿದ್ರಿ, 2ನೇದು ಡ್ಯಾನ್ಸ್ ವಿತ್ ಕೊರಿಯೋಗ್ರಾಫರ್, 3ನೇದು ಜಡ್ಜಸ್ ಚಾಯ್ಸ್. 3 ಮಾರ್ಕ್ಸು ಆ್ಯಡ್ ಮಾಡಿ ಒಬ್ಬರು ಎಲಿಮಿನೇಷನ್ ಆಗ್ತಾರೆ. ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ, ಎಲ್ಲರೂ ಸೂಪರ್. ಕೆಲವರು ಏನೋ ಸ್ವಲ್ಪ ಒಂದೊಂದು ರೌಂಡಲ್ಲಿ ಬೆಟ್ರಾಗಿ ಮಾಡ್ಕೊಂಬಂದು ಸೇಫ್ ಆಗಿರ್ತಾರೆ. ಬಟ್ ಎಲ್ಲ ರೌಂಡಲ್ಲಿ ನಾನು ಸ್ಕೋರ್ ಕೊಟ್ಟಿದ್ದೀನಿ. ಈಗಲೂ ನಾನು ಇಲ್ಲಿ ಬರ್ದಿದ್ದೀನಿ, ಇಲ್ಲಿ ಸ್ಕೋರ್ ಬರ್ದಿದ್ದೀನಿ. ಇಲ್ಲಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನನ್ನ ಕೈಯಲ್ಲಿ ಬರ್ದಿಕ್ಕಿದ್ದೀನಿ. ಇಲ್ಲಿ ಮೊರೆಯವರು ಎಲಿಮಿನೇಷನ್ನು. ನನ್ನ ಸ್ಕೋರ್ ನೀತು ಅನೌನ್ಸ್ ಮಾಡ್ತಾರೆ. ಟೋಟಲ್ ಇದೆ ಇಲ್ಲಿ ಎಲ್ಲ ಸ್ಕೋರ್ಸ್ ಎಲ್ಲನೂ ಕಂಟಿನ್ಯೂ ಮಾಡ್ತಾರೆ ಅವರು. ಓಕೆ, ಥ್ಯಾಂಕ್ ಯು. ಸೊ ನೀತು ಅವರೇ, ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲಿದೆ. ಈಗ ಟಫ್ ಟಾಸ್ಕ್ ನಂಗೆ ಕೊಟ್ಬಿಟ್ಟಿದ್ದಾರೆ. ಬಟ್ ಎಲ್ಲ ಒಂದೊಂದೇ ಮಾರ್ಕ್ ಅಲ್ಲಿ ಡಿಫ್ರೆನ್ಸ್ ಇರೋದು. ಸೊ ಹೈಯೆಸ್ಟ್ ಇರೋರ್ ಮಾರ್ಕ್ಸ್ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಹೈಯೆಸ್ಟ್ ಅಂತ ಅನ್ಸಿರೋರು ಆಕ್ಚುಲಿ ಶಶಿ ಮಾಸ್ಟರ್ ಟೀಮ್, ಕೃತಿಕಾ ಮತ್ತೆ ಬಾಲಾ ಅವರು. ನಿಮ್ ಟೋಟಲ್ ಸ್ಕೋರ್ ಇದ್ದಿದ್ದು 33 ಅಲ್ವಾ? ಈ ರೌಂಡ್ ಅಲ್ಲಿ ನಾನು ನಿಮಗೆ 8 ಮಾರ್ಕ್ಸ್ ಕೊಟ್ಟೆ. ಮಾಸ್ಟರ್ ಕೂಡ ನಿಮ್ಗೆ 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲಿ ನಿಮ್ ಕೌಂಟ್ ಮಾಡಿದ್ರೆ 49 ಬರುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಅಂತ ನಾನು ಇಲ್ಲಿ ಕೊಡಕ್ಕಾಗಲ್ಲ. ಬಿಕಾಸ್ ಇಬ್ರು ಮಧ್ಯೆ ಟೈ ಆಗಿದೆ. ಹಾಗಾಗಿ ಇಬ್ರಿಗೆ ಇವಾಗ ಸೆಕೆಂಡ್ ಪೊಸಿಷನ್ ಸಿಗ್ತಾ ಇದೆ. ಇಬ್ರಲ್ಲಿ ಮೊದಲು ಒಂದು ಹೆಸರು ಹೇಳ್ತೀನಿ. ವರದಾ ಅಂಡ್ ಅಂಕಿತಾ, ನಿಮ್ಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ ಇವತ್ತು. ನಿಮ್ ಟೋಟಲ್ ಸ್ಕೋರ್ ಇದ್ದಿದ್ದು 32 ಅಲ್ವಾ? ಇವತ್ತಿನ ರೌಂಡ್ ಅಲ್ಲಿ ನಾನು ನಿಮಗೆ 8 ಮಾರ್ಕ್ಸ್ ಕೊಟ್ಟೆ. ಮಾಸ್ಟರ್ ಕೂಡ ನಿಮಗೆ 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲಿ 16 ಆಯ್ತು. 32 + 16 ಅಂದ್ರೆ 48 ಆಯ್ತು ನಿಮ್ಮ. ಕಂಚನ್ ಮತ್ತೆ ಶಿವಪ್ರಕಾಶ್ ಅಂಡ್ ಗ್ರೀಷ್ಮಾ ಮತ್ತು ಮಹೇಶ್. ಸೊ ನೌ ದ ಟಫೆಸ್ಟ್ ಥಿಂಗ್ ಇಸ್ ಬಿಟ್ವೀನ್ ಬೋತ್ ಆಫ್ ಯು. ಇಟ್ಸ್ ಅಗೇನ್ 1 ಮಾರ್ಕ್ ಅಲ್ಲೇ ಆಗಿರೋದು. ಏನನ್ಸುತ್ತೆ ಕಂಚನ್ ನಿಮ್ಗೆ? ವಾಟ್ ಯು ಥಿಂಕ್? ಶಿವಪ್ರಕಾಶ್ ಅವರೇ ಹೇಳಿ, ನೀವು ಡು ಯು ಥಿಂಕ್ ನೀವು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆಯಾ ಇವತ್ತು? ನನ್ಗೇನು ಅನಿಸ್ತಾ ಇಲ್ಲ ಎಲಿಮಿನೇಷನ್ ಆಗ್ತೀವಿ. ಗ್ರೀಷ್ಮಾ ಅವ್ರನ್ನ ಕೇಳೋಣ. ಇರೋ ವಿಷಯ ಗೊತ್ತು, ನಾನೇ ಎಲಿಮಿನೇಟ್ ಆಗ್ತೀನಿ ಅಂತ. ನಿಮಗೆ ಇನ್ನೂ ಮಾರ್ಕ್ಸ್ ಗೊತ್ತಿಲ್ಲ ಅಲ್ವಾ ಗ್ರೀಷ್ಮಾ? ನಾನು ಇನ್ನೂ ಹೇಳಿಲ್ಲ, ಮಾಸ್ಟರ್ ಮಾರ್ಕ್ಸ್ ಕೊಟ್ಟಿಲ್ಲ ನಾನು ನಿಮಗೆ. ಹೌ ಕ್ಯಾನ್ ಯು ಸೇ ದಟ್? ಏನೋ ಸಮ್ 6 ಸೈನ್ಸ್. ಜಗದೀಶ್ ಮಾಸ್ಟರ್, ನಿಮ್ಮ ಟೀಮ್ ಏನೋ ತುಂಬಾ ಕಾನ್ಫಿಡೆಂಟ್ ಆಗಿದೆ ನಾವು ಎಲಿಮಿನೇಟ್ ಆಗಲ್ಲ ಅಂತ. ಬಟ್ ನಿಮ್ ಮುಖದಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೂ ಆ ಟೆನ್ಷನ್ ಕಾಣಿಸ್ತಾ ಇದೆ. ನನಗೆ ಟೆನ್ಷನ್ ಆಗ್ತಿಲ್ಲ, ಯಾಕೆ ಅಂದ್ರೆ ಡಿಫ್ರೆಂಟ್ ಕ್ವಾಲಿಟಿ ಕೊಟ್ಟಿದ್ದೀನಿ. ಮಾಸ್ಟರ್, ನಿಮ್ಗೆ ನಿಮ್ 3 ಜನಕ್ಕೂ ಅನಿಸ್ತಿಲ್ವಾ ಎಲ್ಲೋ ಒಂದ್ ಕಡೆ ನೀವು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ? ನಮ್ಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲ. ವಾಟ್ ವಿ ಹ್ಯಾವ್ ಡನ್, ವಿ ಆರ್ ಜಸ್ಟ್ ಟಾಕಿಂಗ್ ರಿಗಾರ್ಡಿಂಗ್ ದಟ್. ಒಂದೇ ಸ್ಟೈಲ್ ಸಿನ್ಸ್ ಫ್ರಮ್ ದ ಫಸ್ಟ್ ಎಪಿಸೋಡ್ ವಿ ಹ್ಯಾವ್ ನಾಟ್ ಡನ್. ಸೊ ನೀವು ಯಾರನ್ನ ಪಾಯಿಂಟ್ ಔಟ್ ಮಾಡ್ತಿದ್ದೀರಾ? ಒಂದೇ ಸ್ಟೈಲ್ ನಾನು ಮಾಡ್ತಾ ಇಲ್ಲ. ಇಲ್ಲಿ ಜನ ಇದ್ದಾರೆ ಇಲ್ಲಿ. ಫಸ್ಟ್ ಆಫ್ ಆಲ್ ನಾನು ಡೇಂಜರ್ ಝೋನ್ಗೆ ಬಂದಿದ್ದೀನಿ ಅಂತಿದ್ರೆ ನನ್ಗೇನೆ ನಂಬೋದು ಆಗ್ತಾ ಇಲ್ಲ. ಬಿಕಾಸ್ ಇನ್ ಈಚ್ ಅಂಡ್ ಎವ್ರಿ ಎಪಿಸೋಡ್ ವಿ ಹ್ಯಾವ್ ಗಿವನ್ ದ ಟಫ್ ಕಾಂಪಿಟೇಟರ್ ಫಾರ್ ಎವ್ರಿಬಡಿ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಫ್ರಸ್ಟ್ರೇಷನ್ ಕಂಪ್ಲೀಟ್ಲಿ. ಎಲಿಮಿನೇಟ್ ಆದವ್ರ ಹೆಸರು ಹೇಳ್ತೀನಿ. ಸೊ ಇಟ್ಸ್ ಆಲ್ ಅಬೌಟ್ 1 ಮಾರ್ಕ್. ಐ ಆಮ್ ವೆರಿ ಸಾರಿ
Grishma and Mahesh. I'm really sorry. Uday, I'm sorry. Got 47. ಯಾಕೆಂದ್ರೆ ಮಾಸ್ಟರ್ ನಿಮ್ಗೆ 8 ಕೊಟ್ರು, ನಾನು ನಿಮಗೆ 7 ಕೊಟ್ಟಿದ್ದೆ. ನಿಮ್ ಟೋಟಲ್ ಸ್ಕೋರ್ 32 ಇಂದ 15, 32 ಪ್ಲಸ್ 15, 47 ಆಯ್ತು ನಿಮ್ ಸ್ಕೋರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐ ಹ್ಯಾವ್ ಟು ಡೂ ದಿಸ್ ಟುಡೇ. ರಿಯಲಿ ಸಾರಿ. ಓಕೆ. ಅಂಡ್ ಕಾಂಚನ್ ಶಿವಪ್ರಕಾಶ್, ನೀವು ಫೈನಲ್ಸ್ ಅಲ್ಲಿದ್ದೀರಾ ಜಗದೀಶ್ ಮಾಸ್ಟರ್. ನಿಮ್ ಸ್ಕೋರ್ ಮಾಸ್ಟರ್ ನಿಮಗೆ ಕೊಟ್ಟಿರೋದು 8, ನಾನು ನಿಮಗೆ 8 ಕೊಟ್ಟಿದ್ದೆ ಇವತ್ತು. ಸೊ ಇಟ್ಸ್ 32 ಪ್ಲಸ್ 16, 48. ಓಕೆ, ಯು ಆರ್ ಆನ್ ದ ಫೈನಲ್ಸ್. ಕಂಗ್ರ್ಯಾಚುಲೇಷನ್ಸ್. ಯಾರ್ಗೆ ಏನ್ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಮ್ಮ KB ಟೀಮ್ಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಕುಣಿಯೋಣ ಬಾರ ಸೀಸನ್ 9 ಅಲ್ಲಿ ತುಂಬಾ ಜನ ಇರುವಂತ ಕಂಟೆಸ್ಟೆಂಟ್ ಗ್ರೀಷ್ಮಾ ಮತ್ತು ಮಹೇಶ್. ಗ್ರೀಷ್ಮಾ, ಐ ನೋ ಇಟ್ಸ್ ಅ ವೆರಿ ಎಮೋಷನಲ್ ಮೂಮೆಂಟ್. ವಿ ಟ್ರೂಲಿ ಮಿಸ್ ಯು. ಮಹೇಶ್, ನಿಮ್ಗೊಂದು ಅದ್ಭುತವಾದಂತ ವೇದಿಕೆ ಸಿಕ್ಕಿತ್ತು. ಅದನ್ನ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಆದ್ರೆ ಇವತ್ತು ನಮ್ಮ KB ತಂಡವನ್ನ ಬಿಟ್ಟು ಹೋಗ್ತಾ ಇದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದ್ ಹೇಳಕ್ ಇಷ್ಟ, KB ಸೀಸನ್ 9 ನ ಬಿಟ್ಟು ಹೋಗಕ್ ಮುಂಚೆ ನಿಮ್ಗೊಂದು ಸಣ್ಣ ಜವಾಬ್ದಾರಿ ಕೊಡ್ತೀವಿ. ಕೊಡಿ. ಇವತ್ತಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರ್ದು ಅಂತ ಡಿಸೈಡ್ ಮಾಡೋ ಆಪರ್ಚುನಿಟಿ ನಿಂಗಿದೆ. ಹೇಳೋದೇ ಬೇಡ, ಶಶಿ ಮಾಸ್ಟರ್ ಕೋರಿಯೋಗ್ರಫಿನೇ. ಸೊ ಶಶಿ ಮಾಸ್ಟರ್, ಮೂರು ಜನ ಫೈನಲ್ಸ್ ಎಂಟರ್ ಆಗಿದ್ದಾರೆ. 3 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್. ಮತ್ತೆ ನೀವು ಸಿಗೋಣ ಗ್ರ್ಯಾಂಡ್ ಫಿನಾಲೆನಲ್ಲಿ ವಿತ್ ಅ ಸೂಪರ್ ಬ್ಯಾಂಕ್ ಫೈಟ್. Until then, you all please take care. See you all.